ಹಾಯ್ ಗಾಯ್ಸ್, ಇವತ್ತು ಲಕ್ಷಾಂತರ ಇಂಡಿಯನ್ ನರ್ಸಸ್ಗಳ ಕನಸು ಜರ್ಮನಿ. ತಿಂಗಳಿಗೆ 3-4 ಲಕ್ಷ ಸಂಬಳ, ಒಳ್ಳೆ ಲೈಫ್ ಸ್ಟೈಲು, ಯಾರಿಗೆ ಬೇಡ ಹೇಳಿ. ಆದರೆ ಇತ್ತೀಚೆಗೆ ಬರ್ತಿರೋ ಶಾಕಿಂಗ್ ನ್ಯೂಸ್ ಏನಪ್ಪ ಅಂತಂದರೆ, ಮೆಜಾರಿಟಿ ಜರ್ಮನ್ ಹಾಸ್ಪಿಟಲ್ಸು ಇಂಡಿಯನ್ ನರ್ಸಸ್ನ ಜಾಬ್ಗೆ ತಗೊಳಕ್ಕೆ ಹಿಂದೇಟಾಗ್ತಾ ಇದ್ದಾರೆ. ಇಂಟರ್ವ್ಯೂ ಕಾಲ್ ಸಿಗ್ತಾ ಇಲ್ಲ, ಕಾಲ್ ಸಿಕ್ಕಿದ್ರೂ ರಿಜೆಕ್ಟ್ ಆಗ್ತಿರ್ತವೆ. ಸೊ ಹೆಂಗೋ ಕಷ್ಟಪಟ್ಟು ಜರ್ಮನಿ ಬಂದರೂ ಕೂಡ ಜರ್ಮನಿನಲ್ಲಿ ಕೆಂಟ್ನಿಸ್ ಪ್ರೂಫಿಂಗು ಫೇಲ್ ಆಗ್ತಾ ಇದ್ದಾರೆ. ಯಾಕೆ ಹಿಂಗಾಗ್ತಿದೆ? ನಮ್ಮವರಲ್ಲೇನು ಟ್ಯಾಲೆಂಟ್ ಇಲ್ವಾ ಅಂತನ? ಸೊ ನಮ್ಮವ್ರು ಮಾಡ್ತಿರೋ ತಪ್ಪುಗಳು ಏನು ಅಂತ? ಸೊ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ಎಲ್ಲನೂ ಹೇಳ್ತಾ ಹೋಗ್ತೀನಿ. ಸೊ ಈ ವಿಡಿಯೋ ಇಂಡಿಯನ್ ನರ್ಸಸ್ಸು ಯಾರೆಲ್ಲ ಕಲಿತಿದ್ದಾರೆ ಜರ್ಮನ್ ಲ್ಯಾಂಗ್ವೇಜ್ನ ಮತ್ತು ಅವ್ರ ಪೇರೆಂಟ್ಸು ಈ ವಿಡಿಯೋನ ಕಂಪಲ್ಸರಿ ನೋಡಲೇಬೇಕಾಗಿದೆ. ಪ್ರಾಬ್ಲಮ್ ನಂಬರ್ 1, ಲ್ಯಾಂಗ್ವೇಜ್. ಸೊ ಮೊದಲನೇ ರೀಸನ್ ಬಂದ್ಬಿಟ್ಟು ಜರ್ಮನ್ ಭಾಷೆ. ಸೊ ನಾವು ಇಂಡಿಯಾದಲ್ಲಿ ಜರ್ಮನ್ ಲ್ಯಾಂಗ್ವೇಜ್ನ ಕಲಿತೀವಿ, B1 B2 ಮಾಡ್ತೀವಿ, ಆಮೇಲೆ ಎಕ್ಸಾಮ್ ಕ್ಲಿಯರ್ ಮಾಡಿ ಸರ್ಟಿಫಿಕೇಟ್ ತೊಗೊತೀವಿ. ಸೊ ಯೋಚನೆ ಮಾಡಿ, ನಿಮಗೆ ಸರ್ಟಿಫಿಕೇಟ್ ಅಷ್ಟೇ ಎಲ್ಲ ಮುಖ್ಯ ಆಗಿರೋದು. ಸೊ ನಿಮಗೆ ಸ್ಪೀಕಿಂಗ್ ಟ್ಯಾಲೆಂಟ್ ಇರಬೇಕು, ಆ ಸ್ಪೀಕಿಂಗ್ ಸ್ಕಿಲ್ಸ್ ಬರಬೇಕು. ಈ ಸ್ಪೀಕಿಂಗ್ ಸ್ಕಿಲ್ಸ್ ಇಲ್ದಲೆ ಎಷ್ಟೋ ಜನ ಇಂಟರ್ವ್ಯೂದಲ್ಲಿ ಫೇಲ್ ಆಗ್ತಿದ್ದಾರೆ, ಕೆಂಟ್ನೀಸ್ ಎಕ್ಸಾಮ್ಸಲ್ಲಿ ಫೇಲ್ ಆಗ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ಒಂದು ಪೇಷಂಟ್ ಏನಾದರೂ ನಿಮಗೆ ಫುಲ್ ಪೇಯ್ನಿಂದ ನಿಮ್ಗೆ ಏನಾದರೂ ಹೇಳ್ತಿರ್ತಾನೆ ಅಂದ್ಕೊಳ್ಳಿ, ನಮಗೆ ಪೇಯ್ನ್ ಇದೆ ಏನೋ ಅಂತ ಎಕ್ಸ್ಪ್ಲೈನ್ ಮಾಡ್ತಿರ್ತಾನೆ ಅಂತ ತಿಳ್ಕೊಳ್ಳಿ. ಆವಾಗ ನೀವು ಗ್ರಾಮರ್ ನೋಡ್ತಾ ಕೂತ್ಕೊಂಡ್ರೆ ಅವ್ನ ಲೈಫಿಗೆ ಅಪಾಯ ಆಗಿರುತ್ತೆ. ಸೊ ಮೆಜಾರಿಟಿ ಇಂಡಿಯನ್ ನರ್ಸಸ್ಸು ಜರ್ಮನ್ ಲ್ಯಾಂಗ್ವೇಜ್ನ ಜಸ್ಟ್ ಒಂದು ಸಬ್ಜೆಕ್ಟ್ ಆಗಿ ಕಲಿತಾರೆ. ಸೊ ಆ ಥರ ಕಲಿಯೋದು ಜರ್ಮನ್ ಲ್ಯಾಂಗ್ವೇಜ್ನ ಇಂಪ್ರೂವ್ ಮಾಡಲ್ಲ. ಸೊ ನೀವು ಅದನ್ನ ಒಂದು ಸ್ಕಿಲ್ ಆಗಿ ಇಂಪ್ರೂವ್ ಮಾಡ್ಕೊಂತ ಹೋಗ್ಬೇಕು, ಆವಾಗ ನಿಮಗೆ ಜರ್ಮನ್ ಲ್ಯಾಂಗ್ವೇಜು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಮೆಜಾರಿಟಿ ನರ್ಸಸ್ ಏನಾದರೂ ನೀವು ಜರ್ಮನ್ ಲ್ಯಾಂಗ್ವೇಜ್ ಕಲಿತಿದ್ದೀರಾ, ಜರ್ಮನಿ ಬಂದು ನರ್ಸ್ ಆಗಿ ವರ್ಕ್ ಮಾಡಬೇಕು ಅಂತ ಅನ್ಕೊಂಡ್ರೆ ನೀವು ಇವಾಗ್ಲಿಂದಾನೇ ಕ್ಲಿನಿಕಲ್ ಜರ್ಮನ್ ಅಂತ ಒಂದು ಕಲಿತಾ ಹೋಗ್ರಿ. ಸೊ ಕ್ಲಿನಿಕಲ್ ಜರ್ಮನ್ ಅಂತ ಏನಪ್ಪಾ ಅಂದ್ರೆ, ಸೊ ಜರ್ಮನ್ ಹಾಸ್ಪಿಟಲ್ ಅಲ್ಲಿ ಮೆಜಾರಿಟಿ ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು, ಮೆಡಿಕಲ್ ಟರ್ಮ್ಸ್ ಆಗಿರ್ಬೋದು, ಮೆಡಿಸಿನ್ಸ್ ಆಗಿರ್ಬೋದು, ಕೆಲವೊಂದು ಕೇರ್ಸ್ ಆಗಿರ್ಬೋದು, ಎಲ್ಲನೂ ಜರ್ಮನ್ ಲ್ಯಾಂಗ್ವೇಜಲ್ಲೇ ಇರುತ್ತೆ ಹೊರತು ಇಂಗ್ಲೀಷಲ್ಲಿ ಅಥವಾ ನಿಮ್ಮ ಓನ್ ಲ್ಯಾಂಗ್ವೇಜಲ್ಲಿ ಇರಲ್ಲ. ಅದಕ್ಕೋಸ್ಕರ ನೀವು ಜರ್ಮನ್ ಲ್ಯಾಂಗ್ವೇಜ್ ಕಲಿಯೋದಲ್ದಲೇ ಅದ್ರ ಜೊತೆಗೆ ಕ್ಲಿನಿಕಲ್ ಜರ್ಮನ್ ಅಂತ ಅದು ಕೂಡ ಕಲಿತಾ ಹೋಗ್ರಿ. ಸೊ ಅವಾಗ ನಿಮಗೆ ಹಾಸ್ಪಿಟಲ್ ಸೈಡಲ್ಲಿ ವರ್ಕ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಪ್ರಾಬ್ಲಮ್ ನಂಬರ್ 2, ಕೆಂಟ್ನೀಸ್ ಎಕ್ಸಾಮಲ್ಲಿ ಏನಕ್ಕೆ ಫೇಲ್ ಆಗ್ತಿದ್ದಾರೆ? ಜರ್ಮನಿನಲ್ಲಿ ನಿಮಗೆ ನರ್ಸಿಂಗ್ ಲೈಸೆನ್ಸ್ ಸಿಗಬೇಕು ಅಂತಂದರೆ ನೀವು ಕೆಂಟ್ನೀಸ್ ಎಕ್ಸಾಮ್ನ ಪಾಸ್ ಆಗಲೇಬೇಕು. ಸೊ ಇದು ಫೇಲ್ ಆಗೋಕ್ಕೆ ಏನೆಲ್ಲ ರೀಸನ್ಸ್ ಇದಾವೆ ಗೊತ್ತಾ? ರೀಸನ್ ಏನಪ್ಪಾ ಅಂತಂದ್ರೆ ಪ್ರಾಕ್ಟಿಕಲ್ ಸ್ಕಿಲ್ಸು. ಇಲ್ಲಿ ಯಾವ ಥರ ಚೇಂಜಸ್ ಆಗುತ್ತೆ ಅಂತಂದ್ರೆ, ಇಂಡಿಯಾದಲ್ಲಿ ನಾವು ಮೆಜಾರಿಟಿ ಪ್ರಾಕ್ಟಿಕಲ್ನು ಕಲಿತೀವಿ, ಥಿಯರಿನೂ ಕಲಿತೀವಿ. ಥಿಯರಿ ಬಗ್ಗೆ ನಮಗೆ ನಾಲೆಡ್ಜ್ ಜಾಸ್ತಿ ಗೊತ್ತಿರುತ್ತೆ. ಬಟ್ ನೀವು ಜರ್ಮನಿನಲ್ಲಿ ನರ್ಸಾಗಿ ಬಂದಾಗ ಸೊ ಜರ್ಮನ್ ಸ್ಟ್ಯಾಂಡರ್ಡ್ನ ನೀವು ಕಲಿಯೋದು ತುಂಬ ಇಂಪಾರ್ಟೆಂಟು. ಏನಕ್ಕೆ ಅಂತಂದರೆ, ಇಂಡಿಯನ್ ಸ್ಟ್ಯಾಂಡರ್ಡ್ಸು ಬೇರೆ ಆಗುತ್ತೆ, ಜರ್ಮನ್ ಸ್ಟ್ಯಾಂಡರ್ಡ್ಸು ಬೇರೆ ಆಗುತ್ತೆ. ಸೊ ಜರ್ಮನಲ್ಲಿ ಕೆಲವೊಂದು ಸ್ಟ್ಯಾಂಡರ್ಡ್ಸ್ ಇದಾವೆ, ಸ್ಟ್ಯಾಂಡರ್ಡ್ಸು, ಎಥಿಕ್ಸು. ಸೊ ಅವ್ರ ಮುಖಾಂತರನೇ ನೀವು ವರ್ಕ್ ಮಾಡಬೇಕಾಗಿರುತ್ತೆ, ಅದ್ರ ಮುಖಾಂತರ ನೀವು ಪ್ರಾಕ್ಟಿಕಲ್ ಸ್ಕಿಲ್ನ ಡೆವಲಪ್ ಮಾಡ್ಕೋಬೇಕಾಗಿರುತ್ತೆ. ಯಾಕೆಂದರೆ ಸೊ ನಾವು ಇಂಡಿಯಾದಲ್ಲಿ ವರ್ಕ್ ಮಾಡೋದು ರೀತಿನೇ ಬೇರೆ ಆಗಿರುತ್ತೆ. ಲೈಕ್ ಈ ಇಂಡಿಯಾದಲ್ಲಿ ನಾವು ಯಾವ ಥರ ಅಂತಂದರೆ ಮೆಜಾರಿಟಿ ಮೆಡಿಸಿನಲ್ ಕೇರ್ ಜಾಸ್ತಿ ಕೊಡ್ತಿರ್ತಾ ಹೋಗ್ತೀವಿ. ಸೊ ಜರ್ಮನಲ್ಲಿ ಯಾವ ಥರ ಆಗುತ್ತೆ ಅಂತಂದರೆ, ಫ್ಲೇಗ್ ಜಾಸ್ತಿ ಇರುತ್ತೆ, ಮೆಡಿಸಿನಲ್ಗಿಂತನೂ ಫ್ಲೇಗ ಜಾಸ್ತಿ ಇರೋದ್ರಿಂದ, ಸೊ ಅಂದರೆ ಪೇಷಂಟ್ ಕೇರ್ ಜಾಸ್ತಿ ಇರೋದ್ರಿಂದ ಸೊ ಆ ಬೇಸ್ಡ್ ಮೇಲೆ ಸ್ಟ್ಯಾಂಡರ್ಡ್ಸು ಜಾಸ್ತಿ ಆಗ್ತಾ ಹೋಗ್ತಿರ್ತವೆ. ನೀವು ಅವನ್ನ ಇಂಪಾರ್ಟೆಂಟ್ ಆಗಿ ಕಲಿತಾ ಹೋಗ್ತಿರ್ಬೇಕು. ಮತ್ತೆ ಇಂಡಿಯಾದವರು ಏನಂತ ತಿಳ್ಕೊತಾರೆ, ಇಂಡಿಯಾದವರು ಅಂತಾನೆ ಇಲ್ಲ, ಬೇರೆ ಯಾವುದೇ ಕಂಟ್ರಿನವ್ರು ಬಂದ್ರು ಸೊ ಯಾವ ಥರ ಇಲ್ಲಿ ಪ್ರಾಕ್ಟಿಕಲ್ ಸ್ಕಿಲ್ಸ್ನ ಈ ತಪ್ಪಾಗಿ ತಿಳ್ಕೊತಾರೆ ಅಂತಂದರೆ, ನರ್ಸ್ ಅಂದರೆ ಜಸ್ಟ್ ಇಂಜೆಕ್ಷನ್ ಕೊಡೋದು, ಜಸ್ಟ್ ಮೆಡಿಕಲ್ ಪ್ರೊಸೀಜರ್ಗಳು ಮಾಡೋದು ಇಷ್ಟೇ ಅಂತಾನೆ ತಿಳ್ಕೊಂಡಿರ್ತಾರೆ. ಅಥವಾ ಅವ್ರವ್ರ ಕಂಟ್ರಿನಲ್ಲಿ ಬೇರೆ ಬೇರೆ ಸ್ಟ್ಯಾಂಡರ್ಡ್ಸ್ ಇರುತ್ತೆ, ಬೇರೆ ಬೇರೆ ಥರ ಕಲ್ತಿರ್ತಾರೆ. ಒನ್ಸ್ ನೀವು ಜರ್ಮನಿಲಿ ಬಂದಾಗ ಜರ್ಮನ್ ಸ್ಟ್ಯಾಂಡರ್ಡ್ ಮುಖಾಂತರನೇ ನೀವು ವರ್ಕ್ ಮಾಡಬೇಕಾಗಿರುತ್ತೆ. ಸೊ ನಿಮ್ಮ ಕಂಟ್ರಿ ಸ್ಟ್ಯಾಂಡರ್ಡ್ಸು ಇಲ್ಲಿ ಜರ್ಮನಲ್ಲಿ ವರ್ಕ್ ಆಗಲ್ಲ. ಸೊ ಫಾರ್ ಎಕ್ಸಾಂಪಲ್ ಯಾವ ಥರಪ್ಪ ಅಂದರೆ, ಜಸ್ಟ್ ಇಂಜೆಕ್ಷನ್ ಕೊಡೋದು ಅಷ್ಟೇ ಎಂದಿರಲ್ಲ. ಇವನ್ ಪೇಷಂಟ್ಗೆ ಕಂಪ್ಲೀಟ್ ಕೇರ್ ಆಗಿರ್ಬೋದು, ಇವೊಂದು ಅವನಿಗೆ ಬೆಡ್ಶೀಟ್ ಚೇಂಜ್ ಆಗಿರ್ಬೋದು, ಅವನಿಗೆ ಯಾವುದಾದ್ರೂ ಈಗ ಒಂದು ಟ್ಯೂಬ್ ಇರುತ್ತೆ ಅಂತ ತಿಳ್ಕೊಳ್ಳಿ, ಲೈಕ್ ರೈನ್ಸ್ ಟ್ಯೂಬೇ ಇರುತ್ತೆ ಅಂದ್ಕೊಳ್ಳಿ, ಅದನ್ನು ಇನ್ಸರ್ಷನ್ ಮಾಡೋದಾಗಿರ್ಬೋದು, ಅದು ಮೆಡಿಕಲ್ ರಿಲೇಟೆಡ್ ಬರುತ್ತೆ. ಸೊ ಅದೇ ಥರ ಫ್ಲೇಗ್ ರಿಲೇಟೆಡ್ ಬರೋದಾದರೆ ಸೊ ಅವನಿಗೆ ಸ್ನಾನ ಮಾಡಿಸೋದಾಗಿರ್ಬೋದು, ಅದು ಕೂಡ ನೀವು ಮಾಡಬೇಕಾಗಿರುತ್ತೆ. ಹಂಗೆ ಸ್ನಾನ ಅಂತ ತಕ್ಷಣವೇ ಅದೇ ನೀವು ಸೀನಿಯರ್ ಹೈಮಿಗೆ ಹೋದರೆ, ಸೀನಿಯರ್ ಸೆಂಟ್ರೂಮ್ ಈ ಥರ ಹೋದರೆ ಅಲ್ಲಿ ನೀವು ಮಾಡಿಸ್ಲೇಬೇಕಾಗಿರುತ್ತೆ. ಸೊ ಯಾಕೆ ಅಂತಂದರೆ ಪೇಷಂಟ್ಗೆ ಆಗಿರಲ್ಲ. ಸೊ ಅಂಥ ಟೈಮಲ್ಲಿನೇ ಪೇಷಂಟು ಹಾಸ್ಪಿಟಲ್ಗೆ ಅಥವಾ ಸೀನಿಯರ್ ಸೆಂಟ್ರೂಮ್ಗೆ ಈ ಥರ ಬರ್ತಿರ್ತವೆ. ಸೊ ನೀವು ಅದನ್ನು ಆಸ್ ಎ ವರ್ಕ್ ಆಗಿ ಕನ್ಸಿಡರ್ ಮಾಡ್ತಾ ಇರಬೇಕು. ಎಷ್ಟೋ ಜನ ಏನಂತಾರೆ, ಲೈಕ್ ಏನೋ ಒಂಥರ ತಿಳ್ಕೊಂಡು ಅಲ್ಲಿ ಎಡುವುದರಿಂದ ನಿಮಗೆ ಅದು ಕೂಡ ನೆಗೆಟಿವ್ ಪಾಯಿಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಅದೇ ಥರ ಕೆಂಟ್ನೀಸ್ ಎಕ್ಸಾಮ್ನ ಫೇಲ್ ಆಗೋದಕ್ಕೆ ಇನ್ನೊಂದು ರೀಸನ್ ಏನಪ್ಪ ಅಂತಂದರೆ, ಸೊ ಮೆಜಾರಿಟಿ ಜನ ಇಂಡಿಯಾದವರು ಲೈಕ್ ಎಕ್ಸ್ಪೀರಿಯನ್ಸ್ ಆಗಿ ಬರ್ತಾರಲ್ಲ, ಫ್ರೆಷರ್ಸ್ ನಾನು ಹೇಳ್ತಾ ಇಲ್ಲ. ಫ್ರೆಷರ್ಸ್ ಅಂದರೆ ಇಲ್ಲಿ ಬಂದು ಹೊಸದಾಗೆಲ್ಲ ಕಲಿತು ಆಮೇಲೆ ಇದು ಮಾಡ್ತಿರ್ತಾರೆ, ಅವ್ರಿಗೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ಎಕ್ಸ್ಪೀರಿಯನ್ಸ್ ಇಡೋರು ಏನಾಗ್ತಿರುತ್ತೆ ಅಂತಂದರೆ,
ಬರ್ತಾರೆ, ಕೆಲಸ ಮಾಡ್ತಾರೆ. ಸೊ ಕೆಲಸ ಎಲ್ಲನೂ ಚೆನ್ನಾಗಿ ಆಗ್ತಿರುತ್ತೆ. ಬಟ್ ಮಾಡೋ ತಪ್ಪೇನಪ್ಪ ಅಂತಂದ್ರೆ ಡಾಕ್ಯುಮೆಂಟೇಶನ್ ಸರಿಯಾದ ರೀತಿನಲ್ಲಿ ಡಾಕ್ಯುಮೆಂಟೇಶನ್ ಮಾಡಲ್ಲ. ಸೊ ಸರಿಯಾದ ರೀತಿನಲ್ಲಿ ಡಾಕ್ಯುಮೆಂಟೇಶನ್ ಮಾಡಲಿಲ್ಲ ಅಂತಂದ್ರೆ ಅದು ನೀವು ವರ್ಕ್ ಮಾಡಿಲ್ಲ ಅಂತಾನೆ ಕನ್ಸಿಡರ್ ಆಗುತ್ತೆ. ಅದಕ್ಕೋಸ್ಕರ ಸೊ ನೀವು ಡಾಕ್ಯುಮೆಂಟೇಶನ್ ಮಾಡೋದಷ್ಟೇ ಅಲ್ಲ, ಅದನ್ನ ಪ್ರಾಪರ್ ಆಗಿ ಡಾಕ್ಯುಮೆಂಟೇಶನ್ ಮಾಡಬೇಕು. ಅದು ಬೇರೆಯವರಿಗೆ ಕೂಡ ಅರ್ಥ ಆಗಬೇಕು. ಸೊ ಜರ್ಮನ್ಸ್ನವ್ರಿಗೂ ಅರ್ಥ ಆಗಬೇಕು, ಬೇರೆ ಕೊಲೀಗ್ಸ್ಗೂ ಅರ್ಥ ಆಗಬೇಕು. ಸೊ ಅವಾಗ ನೀವು ಕರೆಕ್ಟಾಗಿ ವರ್ಕ್ ಮಾಡಿದ್ದೀರಾ ಅಂತ ಕನ್ಸಿಡರ್ ಆಗುತ್ತೆ. ಥರ್ಡ್ ಪ್ರಾಬ್ಲಮ್, ಇಂಟರ್ವ್ಯೂಸ್ ಯಾಕೆ ಸಿಗ್ತಿಲ್ಲ? ನೀವು ಕೇಳ್ಬೋದು, ನಾನು B2 ಮಾಡಿದ್ದೀನಿ ಆದರೂ ನನಗೆ ಜಾಬ್ ಸಿಗ್ತಿಲ್ಲ ಯಾಕೆ ಅಂತ. ರೀಸನ್ ಏನಪ್ಪ ಅಂತಂದರೆ, ಸೊ ಏಜೆನ್ಸಿಗಳು ಎಷ್ಟೋ ಜನಕ್ಕೆ ಮೋಸ ಮಾಡ್ತಿದ್ದಾವೆ. ಅಂದರೆ ಸೊ ಈಗ ಸೊ ಎಲ್ಲ ನರ್ಸಿಂಗ್ ಕಲ್ತಿರ್ತಾರೆ. ಸೊ ಎಲ್ಲರೂ 100% ಇರೋಕ್ಕಾಗಲ್ಲ. ಹಂಗಂತ ಎಲ್ಲರೂ ಎಬೋ ಫಸ್ಟ್ ಕ್ಲಾಸೂ ಇರೋಕ್ಕಾಗಲ್ಲ, ಎಲ್ಲ ಡಿಸ್ಟಿಂಕ್ಷನ್ಸು ಇರೋಕ್ಕಲ್ಲ. ಜಸ್ಟ್ ಪಾಸ್ ಇರ್ತಾರೆ, ಎಲ್ಲ ಥರನೂ ಇರ್ತಾರೆ. ಸೊ ಯಾವುದೇ ಥರನ ಹಿಂಗೆ ಪಾಸ್ ಆಗಿರ್ತಾರೆ. ಸೊ ಈ ಪ್ರಾಬ್ಲಮ್ ಯಾವ ಥರ ಕ್ರಿಯೇಷನ್ ಆಗ್ತೈತೆ ಅಂತಂದರೆ, ಸೊ ಸರಿಯಾಗಿ ನಾಲೆಡ್ಜ್ ಇರಲ್ಲ, ನರ್ಸಿಂಗ್ ನಾಲೆಡ್ಜು ಇರಲ್ಲ. ಫಸ್ಟ್ ಆಫ್ ಆಲು ನರ್ಸಿಂಗ್ ನಾಲೆಡ್ಜ್ ಯಾವ ಥರ ಇರಲ್ಲ ಅಂದರೆ, ಎಲ್ಲಿ ಅವರಿಗೆ ಕಲಿಯೋ ಟೈಮಲ್ಲಿ ಕಾಲೇಜಲ್ಲಿ ಕಲ್ತಿರ್ತಾರೆ, ಬಟ್ ಕೆಲವೊಂದು ಗ್ಯಾಪ್ ಡೌನ್ಸ್ ಆಗಿರ್ತವೆ. ಲೈಕ್ 3 ವರ್ಷ 4 ವರ್ಷ ಗ್ಯಾಪ್ ಆಗಿರ್ತವೆ, ಅವಾಗೆಲ್ಲ ಮರ್ತೋಗಿರ್ತಾರೆ. ಸೊ ಅದು ಲ್ಯಾಂಗ್ವೇಜ್ ಕಂಟಿನ್ಯೂಷನ್ ಇದ್ದರೆ ಅಥವಾ ಯಾವುದೇ ಸ್ಕಿಲ್ಸ್ ಕಂಟಿನ್ಯೂಷನ್ ಇದ್ದರೆ ಅವಾಗ ಮಾತ್ರ ನಿಮಗೆ ಲೈಕ್ ನಾಲೆಡ್ಜ್ ಗೊತ್ತಿರುತ್ತೆ ಅದ್ರ ಬಗ್ಗೆ. ಸೊ ಅದ್ರ ಬಗ್ಗೆ ನೀವು ಏನಾದರೂ ಗ್ಯಾಪ್ ಆಯಿತು ಅಂತಂದರೆ ತುಂಬ ಡೌನ್ಫಾಲ್ ಆಗ್ತಾ ಹೋಗುತ್ತೆ. ಆ ಥರ ತುಂಬ ವರ್ಷ ಗ್ಯಾಪ್ ಆಗಿದ್ದಾಗ ಏನಾಗುತ್ತೆ, ಸೊ ನೀವು ಜರ್ಮನ್ ಲ್ಯಾಂಗ್ವೇಜನ್ನು ಕಲಿತೀರಾ, ಬಟ್ ಜರ್ಮನಿ ಬಂದು ಕೆಲಸ ಮಾಡಬೇಕಾದ್ರೆ ನಿಮಗೆ ವರ್ಕೇ ಗೊತ್ತಿರಲ್ಲ. ಸೊ ಆವಾಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಜರ್ಮನ್ ಎಂಪ್ಲಾಯರ್ಸರು ಯಾವ ಥರ ಅಂದರೆ, ರೆಸ್ಯೂಮಲ್ಲಿ ತುಂಬ ಸ್ಟ್ರಿಕ್ಟ್ ಆಗಿದ್ದಾರೆ. ನೀವು ರೆಸ್ಯೂಮ್ ಕಳಿಸಿದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ ನೀವು ಎಷ್ಟು ನಾಲೆಡ್ಜ್ ಇದ್ದೀರಾ ಇಲ್ಲ, ಅಥವಾ ನಿಮ್ಮ ಜರ್ಮನ್ ಲ್ಯಾಂಗ್ವೇಜ್ ಸರ್ಟಿಫಿಕೇಟ್ ಕಳಿಸಿದ ತಕ್ಷಣವೇ ಗೊತ್ತಾಗುತ್ತೆ. ಸೊ ಅದರಲ್ಲಿ ಯಾವ ಥರಪ್ಪ ಅಂತಂದರೆ, ಸೊ ನೀವು ಸ್ಪೀಕಿಂಗಲ್ಲಿ ನೋಡಿಬಿಟ್ರೆ ಒಂದು 45 ತಗೊಂಡಿರ್ತೀರಾ, ಶ್ರೈಬನ್ ಎಲ್ಲ ಔಟ್ ಆಫ್ ಔಟ್ ತಗೊಂಡಿರ್ತೀರಾ. ಸೊ ಅದು ಮ್ಯಾಚೇ ಆಗಲ್ಲ. ಲೈಕ್ ಹೆಂಗೆ ಅಂತಂದರೆ, ಇದರಲ್ಲಿ ಜಸ್ಟ್ ಪಾಸ್ ಆಗಿರ್ತೀರ, ಅದರಲ್ಲಿ ನಾವು ಟಾಪಲ್ಲಿ ಬಂದಿರ್ತಾರೆ, ಹೆಂಗೆ ಅಲ್ಲಿ ಬ್ಯಾಲೆನ್ಸೇ ಆಗಲ್ಲ. ಸೊ ಅದಕ್ಕೋಸ್ಕರ ಸೊ ನೀವು ಫಾಲ್ತು ಗಿಲ್ತು ಎಲ್ಲ ಬಿಟ್ಬಿಟ್ಟು ಕರೆಕ್ಟಾಗಿ ಲ್ಯಾಂಗ್ವೇಜ್ನ ಫೋಕಸ್ ಮಾಡಿ. ಅದೇ ಪ್ರಕಾರ ನರ್ಸಿಂಗ್ ನಾಲೆಡ್ಜನ್ನು ಮರ್ತೋಗಕ್ಕೆ ಹೋಗ್ಬೇಡ್ರಿ, ನಿಮ್ದೇನಾದರೂ ಇಯರ್ಸ್ ಏನಾದರೂ ಗ್ಯಾಪ್ ಆಗಿತ್ತು ಅಂತಂದರೆ. ಸೊ ಅದಕ್ಕೋಸ್ಕರ ಎರಡೂ ಇಂಪಾರ್ಟೆಂಟ್ ಆಗಿರುತ್ತೆ, ಚೆನ್ನಾಗಿ ಕಲೀರಿ. ಸೊ ಮತ್ತೆ ಇಂಟರ್ವ್ಯೂ ಕೊಡಬೇಕಾದ್ರೆ ಕಾನ್ಫಿಡೆನ್ಸಿಂದ ಮಾತಾಡಬೇಕು. ಸೊ ಜರ್ಮನ್ಸ್ ಅವರು ಅದೇ ಕೇಳೋದು. ಈವನ್ ನೀವು ಜರ್ಮನಲ್ಲಿ ಮಾತಾಡಬೇಕಾದ್ರೂ ಕೂಡ ಎಷ್ಟೋ ಜನ ಎಷ್ಟು ಕಾನ್ಫಿಡೆನ್ಸ್ ಆಗಿ ಮಾತಾಡ್ತಾರೆ ಅಂತಂದರೆ, ಸೊ ಈವನ್ ಯಾರೇ ಸ್ಟ್ರೇಂಜರ್ ಆಗಿದ್ರೂ ಕೂಡ, ಸೊ ಈಗ ನಾವು ಹೋಗ್ತಿರ್ತೀವಿ ಅಂತಂದರೆ ರಸ್ತೆಯಲ್ಲಿ ಹಲೋ ಅಂತ ಎಷ್ಟು ಚೆನ್ನಾಗಿ ಕಾನ್ಫಿಡೆನ್ಸಿಂದ ಹೇಳ್ತಾರೆ. ಯಾರು ಅಯ್ಯೋ ಯಾರೋ ಏನೋ ಸ್ಟ್ರೇಂಜರ್ಸು ಅಥವಾ ಫಾರಿನರ್ಸು ಯಾರು ಆ ಥರ ಟ್ರೀಟ್ ಮಾಡೋಕ್ಕೆ ಹೋಗಲ್ಲ. ಎಲ್ಲ ಪ್ರಾಪರಾಗಿ ಏನು ಅವ್ರು ತಪ್ಪೇನೇ ಮಾಡಿರ್ತಾರೆ, ಯಾವುದೇ ಥರ ಇಲ್ವಲ್ಲ. ಸೊ ನೀವೇನಾದರೂ ತಪ್ಪು ಮಾಡಿರ್ತೀರಾ ಇಲ್ಲ ತಾನೇ. ಸೊ ಆವಾಗ ನೀವು ಕಾನ್ಫಿಡೆನ್ಸಿಂದ ಮಾತಾಡಬೇಕು. ಕಾನ್ಫಿಡೆನ್ಸಿಂದ ಮಾತಾಡೋದ್ರಿಂದನೇ ನಿಮಗೆ ಜಾಬ್ ಆಗೋ ಚಾನ್ಸಸ್ ಇರುತ್ತೆ. ಫೋರ್ತ್ ಪ್ರಾಬ್ಲಮ್ಮು, ಜರ್ಮನ್ ಲ್ಯಾಂಗ್ವೇಜ್ ಕಲಿಯೋಕ್ಕೆ ಎಷ್ಟು ಟೈಮಿಂಗ್ಸ್ ಬೇಕು, ಅಂದರೆ ಎಷ್ಟು ತಿಂಗಳು ಬೇಕು ಅಂತ. ತುಂಬ ಏಜೆನ್ಸಿಗಳು ಹೇಳ್ತವೆ, ಸೊ ನಾವು ನಿಮಗೆ ವಿತಿನ್ 6 ಮಂತಲ್ಲಿ ನಿಮಗೆ B2 ಕಲಿಸ್ಕೊಡ್ತೀವಿ. ಸೊ ಆನ್ಲೈನ್ ಆಗಿರ್ಬೋದು, ಆಫ್ಲೈನ್ ಆಗಿರ್ಬೋದು. ಸೊ ವಿತಿನ್ 6 ಮಂತಲ್ಲೇ ನಿಮಗೆ ಲ್ಯಾಂಗ್ವೇಜ್ ಕಲಿಸ್ಕೊಟ್ಬಿಡ್ತೀವಿ ಅಂತ. ಸೊ ನೀವೇ ಯೋಚನೆ ಮಾಡಿ, ವಿತಿನ್ 6 ಮಂತಲ್ಲಿ ಒಂದು ಲ್ಯಾಂಗ್ವೇಜ್ ಕಲಿಯೋದಾಗಿದ್ರೆ ಇಷ್ಟೊತ್ತಿಗೆ ಏನಿಲ್ಲ ಅಂತಂದ್ರೂ ಒಂದು 10-15 ಲ್ಯಾಂಗ್ವೇಜ್ಗಳು, ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ಗಳನ್ನ ಕಲಿತು ಬಿಡ್ಬೋದಾಗಿತ್ತು, ಹೌದಲ್ವಾ? ಅದರಲ್ಲೂ ಹೇಳ್ಬೇಕು ಅಂತಂದರೆ ವರ್ಲ್ಡಲ್ಲಿ ಟಫೆಸ್ಟ್ ಲ್ಯಾಂಗ್ವೇಜ್ ಕಲಿಯೋಕ್ಕೆ ಅಂತಂದರೆ ಜರ್ಮನ್ ಇರುತ್ತೆ. ಸೊ ಅದು ಅಷ್ಟು ಈಸಿಯಾಗಿರಲ್ಲ ಜರ್ಮನ್ನು. ಸೊ ನೀವು ಅಂದ್ಕೊಂಡ್ರೆ ಇಂಗ್ಲೀಷ್ ಏನಂತ ಅಂದರೆ, ನೀವು ಚಿಕ್ಕದಾಗಿಂದನೂ ಕಲ್ತ್ಕೊಂಡ್ಬಿಟ್ಟಿರ್ತೀರ ABCD ಎಲ್ಲನೂ. ಸೊ ವಿತಿನ್ 3 ಮಂತ್ಸಲ್ಲೇ ನೀವು ಒಂದು ಸ್ವಲ್ಪ ಪ್ರಾಪರಾಗಿ ಅಂದರೆ ಫ್ಲೂಯೆನ್ಸಿಯಾಗಿ ಮಾತಾಡ್ಬೋದು. ಸೊ ಅದೇ ನೀವು ಜರ್ಮನ್ನು A1 ಇಂದ B2 ಕಲಿಬೇಕು ಅಂತಂದರೆ ABCD ಇಂದ ಹಿಡಿದು ಅಡ್ವಾನ್ಸ್ ಲೆವೆಲ್ವರೆಗೂ ನೀವು ಕಲಿಬೇಕು ಅಂತ ಅರ್ಥ. ಸೊ ವಿತಿನ್ 6 ಮಂತಲ್ಲಿ ಕಲಿಯೋಕ್ಕೆ ಸಾಧ್ಯನೇ ಇಲ್ಲ. ಯಾರೇ ಏನಾದರೂ ಆ ಥರ ಹೇಳ್ತಿದ್ರು ಅಂತಂದರೆ ನಿಮಗೆ ಜಸ್ಟ್ ಗ್ರಾಮರ್ ವೈಸಲ್ಲಿ ನಿಮ್ಗೆ ಹೇಳ್ಕೊಂಡು ಹೋಗ್ಬಿಡ್ತಾರೆ. ನಿಮ್ಮ ಹತ್ರ ಯಾವುದೇ ಥರ ಪ್ರಾಕ್ಟೀಸ್ ಮಾಡಿಸಲ್ಲ, ಸ್ಪೀಕಿಂಗ್ ಪ್ರಾಕ್ಟೀಸ್ ಮಾಡಿಸಲ್ಲ, ರೈಟಿಂಗ್ ಪ್ರಾಕ್ಟೀಸ್ ಮಾಡಿಸಲ್ಲ, ಮತ್ತು ಎಕ್ಸಾಮ್ ಪ್ರಿಪ್ರೇಷನ್ಸ್ ಮಾಡಿಸಲ್ಲ, ಅಥವಾ ಯಾವ ಥರ ಸ್ಪೀಕಿಂಗ್ ಪ್ರಾಕ್ಟೀಸ್ ಮಾಡಿಸಲ್ಲ. ಸೊ ಇಷ್ಟೆಲ್ಲ ಡ್ರಾಬ್ಯಾಕ್ಸ್ ಇರ್ತವೆ. ಅದಕ್ಕೋಸ್ಕರ ಏಜೆನ್ಸಿ ಚೂಸ್ ಮಾಡಬೇಕಾದ್ರೂ ಒಳ್ಳೆ ಏಜೆನ್ಸಿ ಚೂಸ್ ಮಾಡಿ. ಸೊ ಯಾರಾದರೂ ನಿಮಗೆ ವಿತಿನ್ 6 ಮಂತಲ್ಲೇ ಕಲಿಸ್ಕೊಡ್ತೀನಿ ಅನ್ನೋದಾದರೆ ಸೊ ಅವಾಯ್ಡ್ ದಟ್ ಏಜೆನ್ಸೀಸ್. ಸೊ ನನ್ನ ಪ್ರಕಾರ ನೀವು ಜರ್ಮನ್ ಲ್ಯಾಂಗ್ವೇಜ್ ಕಲಿಯೋಕ್ಕೆ ಮಿನಿಮಮ್ ಅಂತಂದ್ರೂ 1 ಇಯರ್ ಅಂತೂ ಬೇಕಾಗುತ್ತೆ. ಸೊ 1 ಇಯರ್ ಏನಕ್ಕೆ ಅಂತಂದರೆ, ಒಂದು 3 ಮಂತ್ಸ್ 3 to 6 ಮಂತು A1 A2 ಕಲಿಯೋಕ್ಕೇ ಬೇಕು. ಸೊ ಆಮೇಲೆ ಒಂದು 2 to 3 ಮಂತ್ಸು B2, ಆಮೇಲೆ ಒಂದು 3 ಮಂತ್ಸು B1 ಮತ್ತು B2. ಸೊ ಇಷ್ಟು ಕಲಿಬೇಕು ಅಂತಂದರೆ ನಿಮಗೆ ಮಿನಿಮಮ್ 1 ಇಯರ್ ಆದರೂ ಬೇಕೇ ಬೇಕು ಜರ್ಮನ್ ಲ್ಯಾಂಗ್ವೇಜ್ ಕಲಿಯೋಕ್ಕೆ. ಮತ್ತು ಮೆಜಾರಿಟಿ ಏಜೆನ್ಸೀಸ್ಗಳು ಯಾವ ಥರ ಕಲಿಸ್ತಾರೆ ಅಂತಂದರೆ ಲ್ಯಾಂಗ್ವೇಜ್ ನಿಮಗೆ ಗ್ರಾಮರ್ ವೈಸ್ ಕಲಿಸ್ತಾ ಹೋಗ್ತಿರ್ತಾರೆ.
ಸೊ ಬಟ್ ಅವ್ರು ಯಾವುದೇ ಥರ ಬುಕ್ನ ಪ್ರಿಫರ್ ಮಾಡಲ್ಲ. ಲೈಕ್ ಬೇರೆ ಯಾವ್ದಾರ ಆಥರ್ಸ್ ಇರ್ತಾರಲ್ಲ ಆ ಥರ ಬುಕ್ನಲ್ಲಿ ನಿಮಗೆ ಎಜುಕೇಷನ್ ಕೊಡೋದೇ ಇಲ್ಲ. ಸೊ ಅವ್ರದ್ದೇ ಆ ಥರದ್ದು ಯಾವ್ದಾರ ಒಂದು ಪ್ರಿಪೇರ್ಡ್ ನೋಟ್ಸ್ ಇರುತ್ತೆ, ಅದ್ರ ಪ್ರಕಾರ A1 ಇಷ್ಟು A2 ಎಷ್ಟು ಅಂತ ಹೇಳಿ ಅದ್ರ ಲೈಕ್ ಅವ್ರು ಬೇಗ ಮುಗಿಸ್ಕೋಬೇಕಲ್ಲ, ಬಿಸ್ನೆಸ್ ಅದೆಲ್ಲ. ಸೊ ಆ ಥರ ಮಾಡ್ತಾ ಹೋಗ್ತಾರೆ. ಹಂಗಾಗಿ ನಿಮಗೂ ಏನನ್ಸುತ್ತೆ, 6 ಮಂತಲ್ಲಿ ಮುಗಿದೋಗ್ಬಿಡ್ತು ಅಂತ ಅನ್ಸುತ್ತೆ. ಆದರೆ ರಿಯಾಲಿಟಿ ಯಾವಾಗ ಗೊತ್ತಾ, ನೀವೇನಾದರೂ ಜರ್ಮನ್ಸ್ ಜೊತೆ ಮಾತಾಡಬೇಕಾದ್ರೆ ನಿಮ್ಗೇನು ಅರ್ಥ ಆಗಲ್ವಲ್ಲ, ಅವಾಗ ನಿಮಗೆ ಗೊತ್ತಾಗುತ್ತೆ ಸೊ ನಾನಲ್ಲಿ ಏನು ಕಲಿತೇ ಇಲ್ಲ ಅಂತ. ಸೊ ನೀವು ಯಾವುದೇ ಏಜೆನ್ಸಿದಲ್ಲಿ ಚೂಸ್ ಮಾಡಬೇಕಾದ್ರೂ ಈ ಒಂದು ಬುಕ್ನ ಪ್ರಿಫರ್ ಮಾಡಿ. ಒಂದೊಂದು ಲೆವೆಲ್ಗೂ ಒಂದೊಂದು ಬುಕ್ಗಳಿದಾವೆ. ನನ್ನ ಪ್ರಕಾರ ಆಸ್ಪೆಕ್ಟ್ ನ್ಯೂ ಇರ್ಬೋದು. ಸೊ ಇದು ಒಳ್ಳೆ ಬುಕ್. ಸೊ ಇದನ್ನ ಟ್ಯಾಗ್ ಮಾಡಿರ್ತೀನಿ ಪ್ರಾಡಕ್ಟಲ್ಲಿ, ನೀವು ಬೇಕು ಅಂದರೆ ಪರ್ಚೇಸ್ ಮಾಡಿ. ಇಲ್ಲಿಂದ ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟೇ ನಿಮ್ಗೆ ಆ ಬುಕ್ ಸಿಗುತ್ತೆ. ಸೊ ಬೇಕು ಅಂದರೆ ಪರ್ಚೇಸ್ ಮಾಡಿ. ಸೊ ನೀವು ಯಾವುದೇ ಲೆವೆಲ್ ಕಲಿಬೇಕಾದ್ರೂ ಆಸ್ಪೆಕ್ಟ್ ನೋಯ ಆಗಿರ್ಬೋದು, ನಿವ್ಯ ಆಗಿರ್ಬೋದು, ಸೊ ಇವೆಲ್ಲ ಬುಕ್ಗಳು ಇರ್ತಾವಲ್ಲ, ಸೊ ಅದರಲ್ಲಿ ಯಾವ ಥರ ಕೊಟ್ಟಿರ್ತಾನೆ ಅಂದರೆ ನಿಮಗೆ ಜರ್ಮನ್ ಗ್ರಾಮರ್ ಜೊತೆಗೆ ಆ ಥರ ಲೈಕ್ ಆ್ಯಕ್ಟಿವಿಟೀಸ್ ಕೊಡ್ತಿರ್ತಾನೆ, ಫಿಲ್ ಇನ್ ದ ಗ್ಯಾಪ್ಸ್ ಕೊಟ್ಟಿರ್ತಾನೆ, ಹೊಂದಿಸಿ ಬರೆಯಿರಿ ಈ ಥರದವೆಲ್ಲ ಕೊಟ್ಟಿರ್ತಾನೆ. ತುಂಬ ಲೈಕ್ SR ಕ್ವಶನ್ಸ್ನ ಟಿಕ್ ಮಾಡೋದಾಗಿರ್ಬೋದು ಅವನು ಕೊಟ್ಟಿರ್ತಾನೆ. ಮತ್ತು ಯೂರೇನ್ ಕೇಳೋಕ್ಕಾಗಿರ್ಬೋದು. ಕೆಲವೊಂದು ಆ್ಯಪ್ಸ್ ಇದ್ದಾವೆ, ಆ ಆ್ಯಪ್ಸ್ ಮುಖಾಂತರ ನೀವು ಯೂರೇನ್ ಕೂಡ ಇಂಪ್ರೂವ್ ಮಾಡ್ಕೋಬೋದು. ಆಸ್ಪೆಕ್ಟದೇ ಆ್ಯಪ್ಸ್ ಇದ್ದಾವೆ, ಆ ಬುಕ್ಕಿಂದ ಆ್ಯಪ್ಸ್ ಇದ್ದಾವೆ. ಸೊ ಅದರ ಮುಖಾಂತರ ಹೋದಾಗ ನಿಮಗೆ ಹ್ಯೂರನ್ಗೆ ಇಂಪ್ರೂವ್ ಆಗುತ್ತೆ, ಸ್ಪೀಕಿಂಗ್ ಇಂಪ್ರೂವ್ ಆಗುತ್ತೆ, ಮತ್ತು ಲೇಸನ್ ಇಂಪ್ರೂವ್ ಆಗುತ್ತೆ. ಸೊ ಇಷ್ಟೆಲ್ಲ ಇಂಪ್ರೂವ್ ಮಾಡ್ಕೋಬೋದು. ಅದೇ ಲೈಕ್ ಏಜೆನ್ಸಿಗಳು ಪ್ರಿಪೇರ್ ಮಾಡಿರ್ತಾರಲ್ಲ ಆ ನೋಟ್ಸಲ್ಲಿ ನಿಮಗೆ ಗ್ರಾಮರ್ ಅಷ್ಟೇ ಕಲಿತೀರಾ. ಸೊ ಗ್ರಾಮರ್ ಅದೇನು ಅನ್ಸುತ್ತೆ, ಇಂಗ್ಲೀಷ್ ಗ್ರಾಮರು ಜರ್ಮನ್ ಗ್ರಾಮರ್ ಸಿಮಿಲಾರಿಟಿ ಅಂತ ಅನ್ಸ್ಬಿಡುತ್ತೆ. ಸೊ ಬಟ್ ನೀವು ಆ ಬುಕ್ನ ಕಲಿತಾಗ ಏನು ಡಿಫ್ರೆನ್ಸ್ ಅಂತ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ಆ ಬುಕ್ ಏನಾದರೂ ಬೇಕು ಅಂದರೆ ಪ್ರಾಡಕ್ಟಲ್ಲಿ ಟ್ಯಾಗ್ ಮಾಡಿರ್ತೀನಿ, ನೀವು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಬೋದು. ಹಾಗಾದರೆ ಸೊಲ್ಯೂಷನ್ ಏನಪ್ಪ? ಸೊ ಸೊಲ್ಯೂಷನ್ ಏನಪ್ಪ ಅಂತಂದರೆ, ಒಂದು ನಿಮಗೆ ಜರ್ಮನ್ ಲ್ಯಾಂಗ್ವೇಜು. ಸೊ ಜರ್ಮನ್ ಲ್ಯಾಂಗ್ವೇಜಲ್ಲಿ ನಿಮಗೆ ಇಡ್ತಾ ಇರಬೇಕು. ಸೊ ನೀವೇನೇ ಮಾತಾಡ್ತಿದ್ದೀರಾ ಅಂತ ಅಂದ್ರೂ ಸೊ ಅದು ಫ್ಲೂಯೆನ್ಸಿನಲ್ಲಿರಬೇಕು ಮತ್ತು ಪ್ರಾಪರಲ್ಲಿ ನೀವು ಮಾತಾಡ್ತಾ ಹೋಗ್ತಿರ್ಬೇಕು, ಹೌದಲ್ವಾ? ಸೊ ನೀವು ಮಾತಾಡೋದು ಬೇರೆಯವ್ರಿಗೆ ಅರ್ಥ ಆಗಬೇಕು, ಬೇರೆಯವ್ರು ಮಾತಾಡೋದು ನಿಮ್ಗೆ ಅರ್ಥ ಆಗಬೇಕು. ಇದು ತುಂಬ ಇಂಪಾರ್ಟೆಂಟು. ಮತ್ತು ಇದಲ್ದಲ್ಲೇ ಮತ್ತು ನರ್ಸಿಂಗ್ ನಾಲೆಡ್ಜ್ ಕೂಡ ಸ್ವಲ್ಪ ಇಟ್ಕೊಳ್ಳಿ. ಸೊ ಯಾವುದೇ ಥರ ನೀವು ಲ್ಯಾಂಗ್ವೇಜ್ ಕಲಿಯೋಕ್ಕೆ ನೀವು 1-2 ವರ್ಷ ಆಗುತ್ತೆ. ಸೊ 2 ವರ್ಷ ಗ್ಯಾಪ್ ಆಯಿತು. ಸೊ ನೀವು ಕಾಲೇಜ್ ಮುಗಿಸಿನೇ 1 ವರ್ಷ ಆಗಿರುತ್ತೆ, ಅದು ಇದು ಹುಡ್ಕೋ ಅಷ್ಟೊತ್ತಿಗೆ 3-4 ವರ್ಷ ಗ್ಯಾಪ್ ಆಗಿಬಿಟ್ರೆ ನಿಮಗೆ ನರ್ಸಿಂಗ್ ನಾಲೆಡ್ಜ್ ಎಲ್ಲ ಮರ್ತೋಗಿರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಒಳ್ಳೆ ಏಜೆನ್ಸಿ ಚೂಸ್ ಮಾಡಿ. ಯಾವತ್ತೇ ನೀವು ಒಂದು ಲ್ಯಾಂಗ್ವೇಜ್ನಾಗಿರ್ಬೋದು, ಯಾವುದೇ ಒಂದು ನಾಲೆಡ್ಜ್ನ ತಗೋಬೇಕು ಅಂತಂದರೆ ಒಂದು ಅಕಾಡೆಮಿ ಆಗಿರ್ಬೋದು, ಒಂದು ಪ್ರಾಪರ್ ಏಜೆನ್ಸಿನ ಚೂಸ್ ಮಾಡಿ. ಸೊ ಇವಾಗ ನಿಮಗೆ ಯಾರ ಬಿಸ್ನೆಸ್ ಪರ್ಪಸಲ್ಲಿ ಏಜೆನ್ಸಿ ನಡೆಸ್ತಿದ್ದಾರೆ, ಯಾರೋ ಒಂದು ಇದ್ರ ಪ್ರಕಾರ ನಡೆಸ್ತಿದ್ದಾರೆ, ಅದನ್ನು ಕ್ಲಿಯರ್ ಕಟ್ಟಾಗಿ ನಾವು ಕಂಡುಹಿಡಿಯೋದು ಯಾವ ಥರ ಅಂತ ಸೊ ನಾನು ಒಂದು ವಿಡಿಯೋನ ಆಲ್ರೆಡಿ ಮಾಡಿಕ್ಕಿದ್ದೀನಿ. ಸೊ ಅದು ತುಂಬ ಜನಕ್ಕೆ ರೀಚ್ ಆಗ್ದಲೇ ಅದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಸೊ ನಮ್ಮ ಚಾನಲಲ್ಲಿ ಹೋಗಿ ಚೆಕ್ ಮಾಡಿ, ಆ ವಿಡಿಯೋ ಇದೆ. ಸೊ ಏಜೆನ್ಸಿಗಳ್ನ ಯಾವ ಥರ ಸರ್ಚ್ ಮಾಡೋದು, ಒಳ್ಳೆ ಏಜೆನ್ಸಿಸು ಯಾವ್ಯಾವ ಸಿಗ್ತವೆ ಅಂತ ನೋಡ್ಬಿಟ್ಟು. ಸೊ ಅಂದರೆ ಲೈಕ್ ನಾನು ಯಾವುದೇ ಪರ್ಟಿಕ್ಯುಲರ್ ಏಜೆನ್ಸಿನ ಸಜೆಸ್ಟ್ ಮಾಡೋಕ್ಕೆ ಹೋಗಲ್ಲ. ಸೊ ನೀವು ಒಳ್ಳೆ ಏಜೆನ್ಸಿನ ಯಾವ ಥರ ಹುಡುಕ್ಬೇಕು ಅಂತ ಹೇಳ್ತೀನಿ. ಸೊ ಯಾರೇ ಆಗಲಿ ವಿತಿನ್ 6 ಮಂತಲ್ಲಿ ನಿಮಗೆ ಕಲಿಸ್ಕೊಡ್ತೀನಿ ಅಂತಂದರೆ ಅಂಥ ಏಜೆನ್ಸಿನ ಮೆಜಾರಿಟಿ ಅವಾಯ್ಡ್ ಮಾಡಿ. ಯಾಕೆಂದರೆ ವಿತಿನ್ 6 ಮಂತಲ್ಲಿ ನಿಮಗೆ ಲ್ಯಾಂಗ್ವೇಜ್ ಕಲಿಯೋಕ್ಕಾಗಲ್ಲ. ಸೊ ನಿಮಗೆ ಏನಿಲ್ಲ ಅಂತಂದರೆ 1 ಇಯರ್ ಅಂತೂ ಬೇಕೇ ಬೇಕು. ನೀವು ಸ್ವಲ್ಪ ಚೆನ್ನಾಗಿ ನಾಲೆಡ್ಜ್ ಇತ್ತೆ, ಲೈಕ್ ಅಕಾಡೆಮಿಕ್ ಇಯರ್ಸಲ್ಲಿ ಚೆನ್ನಾಗೆಲ್ಲ ಪರ್ಫಾರ್ಮ್ ಮಾಡಿದ್ರೆ ಅನ್ನೋಂಥ ಕ್ಯಾಂಡಿಡೇಟ್ಸ್ಗೆ, ಇಲ್ಲಾಂದರೆ 1.5 ಇಯರ್ಸ್ ಆದರೂ ಬೇಕೇ ಬೇಕಾಗುತ್ತೆ. ಸೊ ಮುಂಚೆ ಆದರೆ ಏನಾಗೋದಂದರೆ A2ನಲ್ಲಿ ಇಂಟರ್ವ್ಯೂ ತೊಗೊಂಡ್ಬಿಟ್ಟು B1ನಲ್ಲಿ ಜರ್ಮನಿಗೆಲ್ಲ ಕಳಿಸ್ಬಿಡೋರು. ಲೈಕ್ ಅವಾಗ ಕರ್ಕೊಳೋರು, ಯಾಕೆಂದರೆ ತುಂಬ ರಿಕ್ವೈರ್ಮೆಂಟ್ ಬೇಕಿತ್ತು. ಸೊ ಈಗಿನ ಕಾಲದಲ್ಲಿ ಹೆಂಗೆ ಆಗಿತ್ತೆ ಅಂದರೆ, ಈಗ ಅಟ್ ಪ್ರೆಸೆಂಟಲ್ಲಿ ಯಾವ ಥರ ಇದಾಗಿತ್ತೆ ಅಂದರೆ, ಸೊ ಇವಾಗೆಲ್ಲ ಸ್ವಲ್ಪ ನಮ್ಮ ಇಂಡಿಯಾದಷ್ಟೇ ಅಂತಲೇ ಇಲ್ಲ, ಬೇರೆ ಬೇರೆ ಕಂಟ್ರೀಸಿಂದನೂ ಇಲ್ಲಿ ಜರ್ಮನ್ ಕಲಿಯೋಕ್ಕೆ ಬರ್ತಿದ್ದಾರೆ, ಜರ್ಮನಲ್ಲಿ ನರ್ಸಾಗಿ ವರ್ಕ್ ಮಾಡ್ತಿದ್ದಾರೆ. ಸೊ ಹಂಗಾಗಿ ಇವಾಗ ಏನಾಗ್ಬಿಟ್ಟಿದೆ, ಒಂದು ಸ್ವಲ್ಪ ಫಿಲ್ ಆಗೈತೆ. ಸೊ ರಿಕ್ವೈರ್ಮೆಂಟು ಫಿಲ್ ಆಗ್ತಾ ಹೋಗ್ತಾ ಐತೆ. ಸೊ ಆದಷ್ಟು ಬೇಗ ನೀವೇನು ಮಾಡಿ ಅಂತಂದರೆ ಚೆನ್ನಾಗಿ ಲ್ಯಾಂಗ್ವೇಜ್ ಕಲೀರಿ. ಸೊ ಲ್ಯಾಂಗ್ವೇಜ್ ಕಲಿತಾಗ ನಿಮಗೆ ಒಳ್ಳೆ ಇಂಟರ್ವ್ಯೂ ಸಿಗ್ತಿದ್ರೆ ಸೊ ಒಂದೇ ಸತಿ ಪಾಸ್ ಆಗ್ತೀರಾ. ಸೊ ಪಾಸ್ ಆದಾಗ ಜರ್ಮನಿಗೆ ಆರಾಮ್ಸೆ ಬರ್ಬೋದು, ಕೆನ್ನೆಸ್ ಎಕ್ಸಾಮ್ ಕೂಡ ಪಾಸ್ ಆಗ್ಬೋದು. ಸೊ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ನಿಮ್ಮ ಫ್ರೆಂಡ್ಸಿಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ಯಾರೆಲ್ಲ ಜರ್ಮನ್ ಕಲಿಬೇಕು ಅಂದ್ಕೊಂಡಿದ್ದೀರಾ, ಸೊ ಯಾರೆಲ್ಲ ಜರ್ಮನಿನಲ್ಲಿ ಇದ್ದಾರೆ, ಸೊ ಯಾರೆಲ್ಲ ಜರ್ಮನ್ ಲ್ಯಾಂಗ್ವೇಜ್ ಕಲಿತಿದ್ದಾರೆ ಅಟ್ ಪ್ರೆಸೆಂಟಲ್ಲಿ, ಸೊ ಅವ್ರಿಗೆಲ್ಲ ವಿಡಿಯೋನ ಶೇರ್ ಮಾಡಿ. ಸೊ ಈ ವಿಡಿಯೋನಲ್ಲಿ ನಾನು ಸೊ ಮಲ್ಟಿ ಲ್ಯಾಂಗ್ವೇಜಲ್ಲಿ ಕೂಡ ಹಾಕ್ತಿರ್ತೀನಿ. ಮತ್ತು ಯಾರಿಗೆಲ್ಲ ಕನ್ನಡ ಬರಲ್ವಾ ಸೊ ಅವರಿಗೆ ಸಬ್ಟೈಟಲ್ಸ್ ಕೂಡ ಆಗಿರ್ತೀನಿ ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ, ಮತ್ತು ಬೇರೆ ಬೇರೆ ಲ್ಯಾಂಗ್ವೇಜ್ ಆಡಿಯೋ ಟ್ರ್ಯಾಕ್ಸ್ಗಳ್ನೂ ಹಾಕಿರ್ತೀನಿ. ಸೊ ತಪ್ಪದೆ ನೋಡಿ ಬೇರೆ ಬೇರೆ ಲ್ಯಾಂಗ್ವೇಜರು. ಸೊ ಮತ್ತು ಅದೇ ಥರ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.